ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ಹೊಸ ವಿಷಯಗಳನ್ನ ಕೊಡ್ತಾ ಹೋಗ್ತೀನಿ. ಮುಂದಿನ ವಿಡಿಯೋದಲ್ಲಿ ತುಂಬಾ ಅದ್ಭುತವಾಗಿರುವಂತಹ ಒಂದು ಹೊಸ ಹೊಸ ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ. ಹಾಗೆ ಇವತ್ತು ವೃಷಭ ರಾಶಿಯವರ ಸಕ್ಸಸ್ ಸೀಕ್ರೆಟ್ ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನೀವೆಲ್ಲೂ ನೋಡಿರಲ್ಲ, ಎಲ್ಲೂ ಕೇಳಿರಲ್ಲ. ಈ ಒಂದು ಸೀಕ್ರೆಟ್ ನ ಕೆಲವೊಂದು ಸೀಕ್ರೆಟ್ ನ ನಿಮ್ ಮುಂದೆ ಅವ್ರು ಹೇಗಿರ್ಬೇಕು, ಯಾವ ರೀತಿ ಅವರ ಜೀವನ ರೂಪಿಸ್ಕೊಳ್ಬೇಕು, ಲೈಫ್ ಟೈಮ್ ಅವ್ರು ಏನನ್ನ ಯೂಸ್ ಮಾಡ್ಬೇಕು, ಯಾವ ನಂಬರ್ ಯೂಸ್ ಮಾಡಿದ್ರೆ ಅವ್ರಿಗೆ ಲಕ್ ಬರುತ್ತೆ, ಯಾವ ಕಲರ್ ಯೂಸ್ ಮಾಡಿದ್ರೆ ಅವ್ರಿಗೆ ಪ್ರೋಗ್ರೆಸ್ ಬರುತ್ತೆ, ಅವರು ಮುಖ್ಯವಾಗಿ ಯಾವ ಒಂದು ಸೆಕ್ಟರ್, ಯಾವ ಒಂದು ಕೆಲಸವನ್ನ ಅವರು ಮಾಡಿದ್ರೆ ಅವ್ರಿಗೆ ಏನ್ ಅವರು ಜೀವನದಲ್ಲಿ ಏಳಿಗೆ ಇರುತ್ತೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತೀನಿ ನೋಡಿ. ವೃಷಭ ರಾಶಿ ಅಂದಾಗ ವೃಷಭ ರಾಶಿಗೆ ಶುಕ್ರ ಅಧಿಪತಿ. ಸೊ ವೃಷಭ ರಾಶಿಗೆ ಶುಕ್ರ ಅಧಿಪತಿ ಆಗಿರೋದ್ರಿಂದ ಅವರ ಒಂದು ಶುಕ್ರ ಅಂದ್ರೇನೆ ಗೊತ್ತು ನಿಮ್ಗೆ, ಲಕ್ಸುರಿ, ದುಡ್ಡು ಎಲ್ಲವೂ ಇರುತ್ತೆ. ಹಾಗೆ ಆ ದುಡ್ಡನ್ನ ಖರ್ಚು ಮಾಡೋ ರೀತಿ ಕೂಡ ಹೆಚ್ಚಿಗೆ ಇರುತ್ತೆ. ಹಾಗೆ ವೃಷಭ ರಾಶಿಯವರು ತುಂಬಾ ಹಣ ಆಸ್ತಿ ಇದ್ದವ್ರ ಮನೇಲೆ ಹುಡ್ತಾರೆ, ಅಥವಾ ಇಲ್ವಾ ಸಾಯೋದ್ರೊಳಗಡೆ ಅವರು ಆ ಒಂದು ಹಣ ಆಸ್ತಿ ಏನಿದೆ ಅದನ್ನ ಹೇಗಾದ್ರೂ ಮಾಡಿ ಸಂಪಾದನೆ ಮಾಡೇ ಮಾಡ್ತಾರೆ. ಅಂದ್ರೆ ಯಾವ್ದಾದ್ರು ಒಂದು ಗೋಲ್ ನ ರೀಚ್ ಮಾಡೇ ಮಾಡ್ತಾರೆ ಅಂತ. ಯಾವ್ದಾದ್ರು ಒಂದು ಇದರಲ್ಲಿ ರಾಜಕೀಯದಲ್ಲಾಗಿರ್ಬೋದು, ಸಿನಿಮಾ ರಂಗದಲ್ಲಂತೂ ತುಂಬಾ ಅವ್ರಿಗೆ ಮಾಡ್ಸಿದೆ. ಯಾಕಂದ್ರೆ ಶುಕ್ರ ಅವರ ಅಧಿಪತಿ ಆಗಿರೋದ್ರಿಂದ ವೃಷಭ ರಾಶಿಯವರು ಅತಿ ಹೆಚ್ಚು ಸಿನಿಮಾ ರಂಗದಲ್ಲಿ ಇರ್ತಾರೆ, ರಂಗಭೂಮಿಯಲ್ಲಿ ಇರ್ತಾರೆ. ಹಾಗೆ ಫ್ಯಾಷನ್ ಡಿಸೈನ್ ಏನಾಗಿರ್ತಾರೆ ಅದ್ರಲ್ಲಿ ಇರ್ತಾರೆ. ಒಂದು ಬಟ್ಟೆ ಅಂಗಡಿ ಇರ್ಬೋದು, ಲಕ್ಸುರಿ ಐಟಮ್ಸ್ ಏನಿರುತ್ತೆ, ಕಾಸ್ಮೆಟಿಕ್ ಆಗಿರ್ಬೋದು, ಪಾರ್ಲರ್ ಆಗಿರ್ಬೋದು, ಈ ತರ ತುಂಬಾ ನಮ್ಮ ಒಂದು ಸೌಂದರ್ಯ ವರ್ಧಕ ಏನಿರುತ್ತೆ, ಸೌಂದರ್ಯ ಪ್ರಿಯರ್ ಕೂಡ ಆಗಿರ್ತಾರೆ. ಆ ಒಂದು ಸೌಂದರ್ಯಕ್ಕೆ ಏನ್ ಬೇಕು ಆ ಒಂದು ಸೆಕ್ಟರ್ ಅಲ್ಲಿ ಅವರು ಬೆಳೀತಾ ಹೋಗ್ತಾರೆ. ಹಾಗೆ ಅವರ ಒಂದು ಜೀವನ, ಅವರ ಶೈಲಿ ಮತ್ತೆ ಅವರ ಗುಣ ಸ್ವಭಾವ ಹೇಗಿರುತ್ತೆ ಅಂದ್ರೆ, ವೃಷಭ ರಾಶಿಯಲ್ಲಿ ಹುಟ್ಟಿದವರೆಲ್ಲರೂ ಸ್ವಲ್ಪ ಸ್ವಾರ್ಥಿಗಳಾಗಿರ್ತಾರೆ. ಸ್ವಾರ್ಥಿ ಅಂದ್ರೆ ತುಂಬಾ ಒಳ್ಳೆಯವರು ಕೂಡ, ಅವರು ತುಂಬಾ ದಯಾಶೀಲರು, ಯಾರನ್ನಾದ್ರೂ ನೋಡಿದ್ರೆ ಅಯ್ಯೋ ಅನ್ನೋದು ಎಲ್ಲ ಆಗಿರುತ್ತೆ. ಆದ್ರೆ ಹಣ ಅಂತಸ್ತು ಆಸ್ತಿ ಅಂತ ಬಂದಾಗ ಅದರಲ್ಲಿ ತುಂಬಾ ಸ್ವಾರ್ಥಿಗಳಾಗ್ತಾರೆ. ಅಂದ್ರೆ ಅವರು ಇರೋರಾಗಿದ್ರು ಸರಿ, ಇರೋರ್ ಮನೇಲಿ ಹುಟ್ಟಿದಾಗ ನಾನು ಇನ್ನ ಮುಂದೆ ನಾನೇನೋ ಮಾಡ್ಬೇಕು ಅಂತ, ಇಲ್ದೇ ಇರೋರ್ ಮನೇಲಿ ಹುಟ್ಟಿದಾಗ ಇಲ್ಲ ನಾನ್ ಬದುಕ್ಲೇಬೇಕು, ನಾನು ಇದನ್ ಗೋಲ್ ನೋಡ್ಲೇಬೇಕು ಅನ್ನೋ ಒಂದು ಹಠ ಅವ್ರ ಹತ್ರ ಇರುತ್ತೆ. ಹಾಗೆ ವೃಷಭ ರಾಶಿ ಅವ್ರಿಗೆ ಕಲರ್ ಅಂತ ಬಂದಾಗ ಅವ್ರಿಗೆ ಬಿಳಿ ಮತ್ತೆ ಕೆಂಪು ನೀಲಿ ಈ ಬಣ್ಣವನ್ನ ತುಂಬಾ ಅತಿ ಹೆಚ್ಚು ಇವರು ಯೂಸ್ ಮಾಡಿದಾಗ ತುಂಬಾ ಚೆನ್ನಾಗಿರ್ತಾರೆ. ಅವರ ಒಂದು ತುಂಬಾ ಅತ್ಯಾಕರ್ಷಕ ಬಣ್ಣ ಅಂತಂದ್ರೆ ನೀಲಿ ಮತ್ತು ಬಿಳಿ. ಈ ಬಿಳಿಯ ಬಣ್ಣ ಹಾಗೂ ನೀಲಿ ಬಣ್ಣವನ್ನ ಅತಿ ಹೆಚ್ಚು ಅವ್ರು ಯೂಸ್ ಮಾಡಿದಾಗ ತುಂಬಾ ಅವ್ರಿಗೆ ಲಕ್ ಅನ್ನ ತಂದ್ಕೊಡುತ್ತೆ. ಹಾಗೆ ನಂಬರ್ ಅಂತ ಬಂದಾಗ ಅವರು 6 ಅತಿ ಹೆಚ್ಚು ಯೂಸ್ ಮಾಡ್ಬೇಕಾಗುತ್ತೆ. 6, 5, 2, 24, 16, 15 ಈ ಒಂದು ನಂಬರ್ನ ಅತಿ ಹೆಚ್ಚು ಅವರು ಯೂಸ್ ಮಾಡಿದಾಗ ಅವ್ರಿಗೆ ಲಕ್ ಅನ್ನೋದು ಅವರ ಒಂದು ಆ ನಂಬರ್ನ ಯೂಸ್ ಮಾಡ್ಕೊಂಡು ಆ ನಂಬರ್ನ ಅವರು ಅತಿ ಹೆಚ್ಚು ಅವರು ನೋಡ್ತಾ ಹೋದಾಗ, ಯೂಸ್ ಮಾಡಿದಾಗ ಎಲ್ಲಾದ್ರೂ ಒಂದ್ ಕಡೆ ನೋಡಿ. ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ. ವೃಷಭ ರಾಶಿಯವರು 26 ಅಥವಾ 62 ಈ 2 ನಂಬರ್ನ ಎಲ್ಲೆಲ್ಲಿ ನೀವು ಯೂಸ್ ಮಾಡ್ತಿರೋ ಅಲ್ಲೆಲ್ಲ ನಿಮ್ಮ ಅದೃಷ್ಟ ದುಪ್ಪಟ್ಟಾಗ್ತಾ ಹೋಗುತ್ತೆ. ನಿಮ್ಮ ಏನ್ ಕೆಲ್ಸ ಬೇಕು ಆ ನಂಬರ್ನ ಪ್ರತಿ ಬಾರಿ ಅದನ್ನ ಚಾಂಟ್ ಮಾಡ್ತಾ ಇರಿ. ನಿಮ್ಮ ಒಂದು ಟೇಬಲ್ ಮೇಲೆ, ನಿಮ್ಮ ಆಫೀಸ್ ಇದೆ ಟೇಬಲ್ ಮೇಲೆ ಬರ್ದಿ ಅದನ್ನ ನೋಡ್ತಾ ಇರಿ, ಅಥವಾ ಕೂತಿರೋ ಜಾಗದಲ್ಲಿ ಕೈಯಲ್ಲಿ ಸುಮ್ನೆ 6226 ಅನ್ನೋದನ್ನ ರಿಪೀಟ್ ಮಾಡ್ತಾ ಇರಿ. ಅದು ನಿಮ್ಗೆ ತುಂಬಾ ಅದೃಷ್ಟವನ್ನ ತಂದ್ಕೊಡುತ್ತೆ. ನಿಮ್ಮ ಎಲ್ಲಾ ಕೆಲ್ಸನೂ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಹಾಗೆ ವೃಷಭ ರಾಶಿಯವರು ಹೆಚ್ಚಿಗೆ ಯಾವ ರಾಶಿಯವರು ಅವ್ರಿಗೆ ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಫ್ರೆಂಡ್ ಆಗಿರ್ತಾರೆ, ತುಂಬಾ ಅನ್ಯೋನ್ಯವಾಗಿರ್ತಾರೆ, ಯಾವ ರಾಶಿಯವರಿಂದ ಅವ್ರಿಗೆ ಲಾಭ, ಯಾವ ರಾಶಿಯವ್ರನ್ನ ಅವ್ರು ಮದುವೆ ಆಗ್ಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತೀನಿ ನೋಡಿ. ವೃಷಭ ರಾಶಿಯವರಿಗೆ ಮಿಥುನ ರಾಶಿಯವರು ತುಂಬಾ ಚೆನ್ನಾಗಾಗ್ತಾರೆ. ಅವರ ಒಂದು ಕುಟುಂಬದಲ್ಲಿ ಯಾರಾದ್ರೂ ಇರ್ಬೋದು, ಅವರ ಫ್ರೆಂಡ್ಸ್ ಆಗಿರ್ಬೋದು, ಅವ್ರು ಏನೇ ಮಾಡಿದ್ರು ಆ ಧನ ಸ್ಥಾನದಲ್ಲಿ ಮಿಥುನ ರಾಶಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಮಿಥುನ ರಾಶಿಯವರು ಯಾರಿದ್ರು ಕೂಡ ಇವ್ರ ಜೊತೆ ತುಂಬಾ ಚೆನ್ನಾಗಿರ್ತಾರೆ, ಲಾಭ ಕೂಡ ಇರುತ್ತೆ. ಹಾಗೆ ವೃಷಭ ರಾಶಿಯವರಿಗೆ ಕಟಕ ರಾಶಿಯವರು ಕೂಡ ತುಂಬಾ ಫ್ರೆಂಡ್ಸ್ ಆಗಿರ್ತಾರೆ. ಮದ್ವೆ ಆಗಿದ್ರು ಹೆಂಡತಿ ಕೂಡ ಫ್ರೆಂಡ್ಸ್ ತರ ಇರ್ತಾರೆ, ಮನೆಯವ್ರು ಕೂಡ ಫ್ರೆಂಡ್ಸ್ ತರ ಇರ್ತಾರೆ. ಹಾಗೆ ಕನ್ಯಾ ರಾಶಿ ಈ ಅಪ್ಪ ಮಕ್ಕಳ ಬಾಂಧವ್ಯ ಹೇಗಿರುತ್ತೋ ಹಾಗಿರುತ್ತೆ. ಕನ್ಯಾ ರಾಶಿಯವರ ಒಂದು ವೈಫ್ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರಾದ್ರೂ ಅತಿ ಹೆಚ್ಚು ಇವ್ರನ್ನ ತುಂಬಾ ಪ್ರೀತಿಸ್ತಾ ಇರ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ವೃಶ್ಚಿಕ ರಾಶಿ ಬಂದಾಗ 7th ಹೌಸ್ ಬರುತ್ತೆ. ಆ ವೃಶ್ಚಿಕ ರಾಶಿಯವ್ರು ಯಾರೇ ಇರ್ಲಿ
ಇವಾಗ ಫ್ರೆಂಡ್ ಇದ್ರು ಏನಪ್ಪಾ ಇವರಿಬ್ರು ಫ್ರೆಂಡ್ಸ್ ಆದ್ರೆ ಗಂಡ ಹೆಂಡತಿಗಿಂತ ಜಾಸ್ತಿ ಇರ್ತಾರೆ. ಇವಾಗ ಹುಡುಗನೇ ಫ್ರೆಂಡ್ ಇರ್ಬೋದು, ಇವನು ಒಳ್ಳೆ ಹೆಂಡತಿ ತರ ಇದ್ದಾನೆ ಅಂತ ಹೇಳ್ತಾರೆ. ಅದೇ ರೀತಿ ಹುಡುಗಿ ಆಗಿದ್ರು ಇವರಿಬ್ರು ಗಂಡ ಹೆಂಡತಿ ತರ ಇದಾರೆ, ಇವ್ರೊಬ್ರನ್ನೊಬ್ರು ಬಿಟ್ಟು ಹೋಗ್ತಾರೋ ಇಲ್ವೋ ಅನ್ನೋ ರೀತಿ ಮಾತಾಡ್ತಾರೆ. ಹಾಗೆ ವೃಶ್ಚಿಕ ರಾಶಿಯವರು ತುಂಬಾ ಅತಿ ಹೆಚ್ಚು ವೃಷಭ ರಾಶಿಯವರಿಗೆ ಕನೆಕ್ಟ್ ಆಗಿರ್ತಾರೆ ಅಂತ ಹೇಳ್ಬೋದು. ಹಾಗೆ ಮಕರ ರಾಶಿಯವರು ಕೂಡ ತುಂಬಾ ಅವರಿಂದ ಲಾಭವನ್ನ ಜಾಸ್ತಿ ತಗೊಳ್ತಾ ಇರ್ತಾರೆ. ಹಾಗೆ ಕುಂಭರಾಶಿ ತುಂಬಾ ಅತಿ ಹೆಚ್ಚು ಇವರಿಗೆ ಕೆಲ್ಸದ ವಿಚಾರದಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಕುಂಭರಾಶಿಯವರು ಯಾರೇ ಇದ್ರು ಒಂದ್ ಗೈಡ್ ಮಾಡೋದು, ಇಲ್ಲ ಕೆಲ್ಸದ ಬಗ್ಗೆ ಮಾತಾಡೋದು, ಅದ್ರ ಬಗ್ಗೆ ವಿಚಾರ ಮಾಡೋದು, ಐಡಿಯಾಸ್ ಹೇಳೋದು, ಈ ತರ ಎಲ್ಲ ಲಾಭದಲ್ಲಿ ಇರೋದು, ಇದನ್ನೆಲ್ಲ ಕೂಡ ಕುಂಭರಾಶಿಯವರಿಂದ ವೃಷಭ ರಾಶಿಯವರಿಗೆ ತುಂಬಾ ಕನೆಕ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ವೃಷಭ ರಾಶಿಯವರು ತುಂಬಾ ಅವರ ಪ್ರೀತಿಯನ್ನ ಅವರ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾರೆ. ಅಂದ್ರೆ ಅವ್ರಿಗೆ ಏನಾದ್ರೂ ಬೇಕು ಅಂದ್ರೆ ಅವ್ರ ಏನಕ್ಕಾದ್ರೂ ಹಠ ಹಿಡಿದ್ರೆ ಅದವ್ರಿಗೆ ಆ ವಿಷಯದಲ್ಲಿ ಅವ್ರ ಅದ್ರಲ್ಲಿ ತೃಪ್ತಿ ಪಡೋವರ್ಗುನು ಅದನ್ನ ಅವರು ಬಳಸ್ಕೊಳ್ತಾರೆ ಅಂದ್ರೆ ಅದ್ರ ಜೊತೆ ಇರ್ತಾರೆ ಅಂತ ಹೇಳ್ಬೋದು. ಅದಾದ್ಮೇಲೆ ಅದರಿಂದ ಅವ್ರಿಗೆ ಏನೋ ಸಂತೋಷ ಆಗ್ಬೇಕು, ಅದರಿಂದ ಏನೋ ಅವ್ರಿಗೆ ತೃಪ್ತಿ ಆಗ್ಬೇಕು, ಅಲ್ಲಿವರೆಗುನು ಅದನ್ನ ಕ್ಯಾಚ್ ಮಾಡ್ತಾರೆ. ಹಿಡ್ದಿರೋ ಹಠ ಬಿಡಲ್ಲ. ಅದೇನಾದ್ರು ದಕ್ಕಿಸ್ಕೊಳ್ಬೇಕು ಅಂದ್ರೆ ಅದಕ್ಕೆ ಏನ್ ಬೇಕೋ ಆತರ ಎಲ್ಲಾ ಉಪಾಯಗಳನ್ನು ಕೂಡ ವೃಷಭ ರಾಶಿಯವರು ಮಾಡ್ತಾರೆ. ಹಾಗೆ ವೃಷಭ ರಾಶಿಯವರು ಸ್ವಲ್ಪ ಈ ತಾಯಿನ ತುಂಬಾ ಪ್ರೀತಿಸ್ತಾರೆ, ಆದ್ರೆ ಅತಿ ಹೆಚ್ಚು ತಾಯಿ ಜೊತೆ ಇರಕ್ಕಾಗಲ್ಲ ಅವರು ವೃಷಭ ರಾಶಿಯವರಿಗೆ. ಹಾಗೆ ಅವರ ಒಂದು ಸೆಕ್ಟರ್ ಹೇಗಿರುತ್ತೆ ಅಂದ್ರೆ ಅವರು ಮಲ್ಕೊಂಡಾಗಿರ್ಬೋದು, ನಾರ್ಮಲ್ ಆಗಿ ಮಾತಾಡ್ದಾಗಿರ್ಬೋದು, ಅವರ ಏನಾಗತ್ತೆ ಅವರ ಯಾವಾಗ್ಲೂ ಈ ಹಸು, ವೃಷಭ ಅಂದ್ರೇನೆ ಹಸು, ಎತ್ತು, ಈ ತರ ಏನ್ ಮಾಡ್ತಿರ್ತಾರೆ, ಊಟ ಮಾಡ್ದಾದ್ಮೇಲೂ ಕೂಡ ಬಾಯಿ ಆಡಿಸ್ತಾನೆ ಇರ್ತಾರೆ. ವೃಷಭಗೆ ಏನಿರುತ್ತೋ ಆ ಕ್ವಾಲಿಟೀಸ್ ಈ ವೃಷಭ ರಾಶಿಯವರಲ್ಲಿ ತುಂಬಾ ಇರುತ್ತೆ. ಅದು ಅವರು ಯಾವ ರೀತಿ ಆದ್ರೂ ಸರಿ ಅದನ್ನ ಮತ್ತೆ ತುಂಬಾ ಊಟ ಮಾಡೋದಾಗಿರ್ಬೋದು, ಅಥವಾ ತುಂಬಾ ವೆಯ್ಟ್ ಗೇನ್ ಆಗಿರ್ಬೋದು. ವೃಷಭ ರಾಶಿಯವರೆಲ್ಲ ಸ್ವಲ್ಪ ದಪ್ಪ ಇರ್ತಾರೆ ಅಂತ ಹೇಳ್ಬೋದು. ಅವರು ತುಂಬಾ ಸಣ್ಣ ಆಗಕ್ಕೆ ಪ್ರಯತ್ನ ಪಟ್ಟರು, ಡಯಟ್ ಮಾಡಿದ್ರು ಕೂಡ ಅವರ ಬಾಡಿ ವೆಯ್ಟ್ ಕಮ್ಮಿ ಆಗೋದಿಲ್ಲ. ಹಾಗಾಗಿ ಅತಿ ಬೇಗ ಅವರು ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಈ ತರ ಕಾಯಿಲೆಗೆ ಅಡಿಕ್ಟ್ ಆಗ್ತಾರೆ. ಅದಕ್ಕೆ ಅವರ ಆರೋಗ್ಯವನ್ನ ಕೂಡ ತುಂಬಾ ಗಮನವಾಗಿ ನೋಡ್ಕೊಂಡು ಊಟದ ಕಡೆ ಗಮನ ಕೊಡ್ಬೇಕು ಅಂತ ಹೇಳ್ತೀನಿ ವೃಷಭ ರಾಶಿಯವರು. ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ವೃಷಭ ರಾಶಿಯವರು ತಾಯಿಯನ್ನ ತುಂಬಾ ಹೆಚ್ಚಿಗೆ ಪ್ರೀತಿ ಮಾಡ್ತಾರೆ, ತಂದೆಯಿಂದ ಅತಿ ದೂರ ಇರ್ತಾರೆ. ವೃಷಭ ರಾಶಿಯವರು ತಂದೆ ಕನೆಕ್ಟಿವಿಟಿ ಸ್ವಲ್ಪ ಕಮ್ಮಿ ಇರುತ್ತೆ. ಹಾಗೆ ಬಂಧು ಬಳಗದವ್ರ ಜೊತೆ ಕೂಡ ತುಂಬಾ ಅವರ ಬಿಸ್ನೆಸ್ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಜಾಸ್ತಿ ಇರುತ್ತೆ. ಬಿಸ್ನೆಸ್ ಆಗ್ಲಿ, ಅವ್ರು ಏನೇ ವೃತ್ತಿ ಮಾಡ್ತಿರ್ಲಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಜಾಸ್ತಿ ಬರುತ್ತೆ. ಮತ್ತೆ ಯಾವಾಗ್ಲೂ ರಿಚ್ ಆಗ್ಬೇಕು ಅಂತ ಕೂತಿರೋ ಜಾಗದಲ್ಲಿ ಕನ್ಸ್ ಕಾಣುವಂತ ಕ್ವಾಲಿಟಿ ಜಾಸ್ತಿ ವೃಷಭ ರಾಶಿಯವ್ರಿಗೆ ಇರುತ್ತೆ. ಹಾಗಾಗಿ ವೃಷಭ ರಾಶಿಯವರು ಅದೇನೇ ಕನ್ಸ್ ಕಾಣೋದು 10 ಕನ್ಸಲ್ಲಿ 1 ಕನ್ಸು ಇವರು ನಿಜ ಮಾಡ್ಕೊಳ್ತಾರೆ, 1 ಕನ್ಸು ಇವ್ರಿಗೆ ನಿಜ ಆಗೇ ಆಗತ್ತೆ. ಹಾಗೆ ವೃಷಭ ರಾಶಿಯವರು ಅತಿ ಹೆಚ್ಚು ಅವರ ಸೀಕ್ರೆಟ್ ನಂಬರ್ ಅಂದ್ರೆ 6 ಅಂತ ಹೇಳ್ಬೋದು. ಅತಿ ಹೆಚ್ಚು 6 ಯೂಸ್ ಮಾಡಿದಾಗ 6 ಅನ್ನೋದು 66 ಆಗಿರ್ಬೋದು, 666 ಆಗಿರ್ಬೋದು, ಈ 6 ಅವರು ಅತಿ ಹೆಚ್ಚು ಅವರ ಫೋನ್ ನಂಬರ್ ಅಲ್ಲಿ ಆಗಿರ್ಬೋದು, ಅವರ ವೆಹಿಕಲ್ ನಂಬರ್ ಆಗಿರ್ಬೋದು, ಮನೆ ನಂಬರ್ ಆಗಿರ್ಬೋದು, ಅಥವಾ ಅವ್ರಿಗೆ ಏನೇ ನಂಬರ್ ಅಲ್ಲಿ 6 ಅನ್ನೋದನ್ನ ಯೂಸ್ ಮಾಡಿದ್ರೆ ತುಂಬಾ ಲಕ್ ತಂದ್ಕೊಡುತ್ತೆ. ಅವರ ಎಲ್ಲಾ ಕೆಲ್ಸ ಕೂಡ ಅವ್ರಿಗೆ ಮೇಲಿಂದ ಮೇಲೆ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಹಾಗೆ ನೋಡಿ, ವೃಷಭ ರಾಶಿಯವರ ಕಲರ್ ಹೇಳ್ದೆ, ಮತ್ತೆ ಅವರ ಸೀಕ್ರೆಟ್ ನಂಬರ್ ಹೇಳ್ದೆ, ಹಾಗೆ ಅವರ ವ್ಯಕ್ತಿತ್ವವನ್ನ ಕೂಡ ಹೇಳ್ತಾ ಬಂದೆ. ಹಾಗೆ ಹೆಚ್ಚಿನ ವಿವರಗಳನ್ನ, ಹೆಚ್ಚಿನ ಮಾಹಿತಿಯನ್ನ ಮತ್ತಷ್ಟು ವಿಡಿಯೋಗಳಲ್ಲಿ ನಿಮ್ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ. ಧನ್ಯವಾದ ವೀಕ್ಷಕರೇ.